ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಏನಂದರೆ ನಮ್ಮ ರಾಷ್ಟ್ರೋತ್ಥಾನ ಸ್ಕೂಲಲ್ಲಿ ಆ್ಯನ್ಯುವಲ್ ಫಂಕ್ಷನ್ ಡೇ ಆಗ್ತಿದೆ. ಸೊ ಅದೇ ರೀತಿ ಬಂದೆ ನನಗೆ ಇಲ್ಲಿ ತುಂಬ ಆಕರ್ಷಕವಾಗಿ ನನಗೆ ನೋಡ್ಲಿಕ್ಕೆ ಸಿಕ್ಕಿದೆ ಏನಂದರೆ ಇಲ್ಲೊಂದು ಚಿಕ್ಕದಾಗಿ ಪುಸ್ತಕ ಮೇಲೆ ಅಂತ ಇಟ್ಟಿದ್ದಾರೆ. ಇಲ್ಲಿ ನೋಡಬೇಕಾದ್ರೆ ಸಾಧಾರಣ ಪುಸ್ತಕ ಎಲ್ಲ ಇದೆ. ಅಂದರೆ ಪ್ರತಿಯೊಂದು ನಮ್ಮ ಸಾಂಸ್ಕೃತಿಕವಾಗಲಿ, ಪ್ರತಿಯೊಂದು ಸಂಗೊಳ್ಳಿ ರಾಯನಾಗಲಿ, ಪ್ರತಿಯೊಂದು ನಮ್ಮ ಭಾರತ ದೇಶದಲ್ಲಿ ಯಾವ್ಯಾವ ಹೋರಾಟಗಾರರಿದ್ದಾರೆ, ಯಾವ ಸಾಹಿತಿಗಳಿದ್ದಾರೆ, ಸೊ ಎಲ್ಲ ಇದೆ ಪುಸ್ತಕ ನೋಡಿದೆ ನಾನು. ಸೊ ಅದೇ ರೀತಿ ನಮ್ಮಲ್ಲಿ ಕುಮಾರ್ ಸರ್ ಅಂತಿದ್ದಾರೆ. ಸೊ ಅವರು ಇದು ಬುಕ್ಕನ್ನೆಲ್ಲ ಇದು ಮಾಡ್ತಿದ್ದರು. ಸೊ ಅವ್ರ ಹತ್ರ ತಿಳ್ಕೊಳ್ಳುವ ಯಾವ ರೀತಿ ಏನಂತ. ಸೊ ಎಸ್, ಅವರೇ ಇಲ್ಲಿದ್ದಾರೆ. ಸೊ ಅವರಲ್ಲಿ ಹೋಗಿ ತಿಳ್ಕೊಳ್ತೀನಿ. ನನಗೆ ಅದರ ಪುಸ್ತಕದ ಬಗ್ಗೆ ಅಷ್ಟು ವಿಚಾರ ಗೊತ್ತಿಲ್ಲ. ಸೊ ಅವರಿಗೆ ಆದಷ್ಟು ಗೊತ್ತಿದೆ, ನಾನು ಅವರಲ್ಲಿ ಹೋಗಿ ತಿಳ್ಕೊಳ್ತೀನಿ. ಎಸ್, ಇವತ್ತು ಸಾಯಂಕಾಲ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಮಂಗಳೂರಿನ ವಾರ್ಷಿಕ ಕಾರ್ಯಕ್ರಮ ರಾಷ್ಟ್ರೋತ್ಸವ. ಈ ಸಂದರ್ಭದಲ್ಲಿ ರಾಷ್ಟ್ರೋತ್ಥಾನದ ಮತ್ತು ಬೇರೆ ಬೇರೆಯ ಪ್ರಕಾಶಕರ ಅನೇಕ ರಾಷ್ಟ್ರೀಯ ಸಾಹಿತ್ಯಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆಯನ್ನು ಕೂಡ ಇದರಲ್ಲಿ ಜೋಡಿಸಲಾಗಿದೆ. ಬರುವಂತಹ ಪಾಲಕರು ಹಾಗೂ ರಾಷ್ಟ್ರೋತ್ಥಾನದ ಹಿತೈಷಿಗಳು, ರಾಷ್ಟ್ರಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪುಸ್ತಕಗಳನ್ನು ಖರೀದಿ ಮಾಡಿ ಆ ಸಾಹಿತ್ಯದ ಪ್ರಚಾರ ಮತ್ತು ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ಪ್ರಾರ್ಥನೆ. ಅದೇ ಒಂದು ಪುಸ್ತಕದ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಿ. ಯಾವ ಪುಸ್ತಕ ಇದೆ ಅಂದರೆ ಇದು ಪ್ರದರ್ಶನ ಮಾಡ್ತಿದ್ದೀರಾ ಅಂತ. ಗುರುರಾಜ್ ಕರ್ಜಿಗಿಯವರು ಕಳೆದ ಅನೇಕ ವರ್ಷಗಳಲ್ಲಿ ಬೆಳಗ್ಗೆ ರೇಡಿಯೋದಲ್ಲಿ ಹೇಳಿರುವಂತಹ ಕರುಣಾಳು ಬಾ ಬೆಳಕಿ ಕಾರ್ಯಕ್ರಮದ ಎಲ್ಲ ಸೀರಿಯಲ್ಗಳು ಇದೆ. ಹಾಗೆಯೇ ರಾಷ್ಟ್ರೋತ್ಥಾನ ಸಾಹಿತ್ಯದ ಅಧಮ್ಯ, ಹಾಗೆ ಅಜೇಯ, ಯಹೂದಿ, ಇನ್ನೂ ಅನೇಕ ದಾಟು, ಎಸ್.ಎಲ್. ಭೈರಪ್ಪ ಅವರ ದಾಟು ಇತ್ಯಾದಿ ಅನೇಕ ಕಾದಂಬರಿಗಳಿದೆ. ಸರಳ ರಾಮಾಯಣ, ಸನ್ ಆಫ್ ಹಮಾಸ್, ನಿಗೂಢ ಭಾರತದಲ್ಲೊಂದು ಹುಡುಕಾಟ, ಕಡಲ ತಡಿಯಿಂದ ಹಿಮಾಚಲದೆಡೆಗೆ ವಿವೇಕಾನಂದರ ಪುಸ್ತಕ ಇದೆ. ಹದೀಸ್ ಚಿತ್ರಿಸುವ ಇಸ್ಲಾಂ ಅನ್ನುವಂಥ ಪುಸ್ತಕ ಇದೆ. ಸಮರ ಭೈರವಿ ಇತ್ತೀಚೆಗೆ ಪ್ರಕಾಶನಗೊಂಡಿರುವಂಥ ಪುಸ್ತಕ. ಹಲವಾರು ರಾಷ್ಟ್ರಾರಾಧಕರು ಅನ್ನುವಂಥ ಎಸ್.ಆರ್. ರಾಮಸ್ವಾಮಿಯವರು ಬರೆದಿರುವಂತಹ ರಾಷ್ಟ್ರೋತ್ಥಾನ ಸಾಹಿತ್ಯ ಪುಸ್ತಕ. ಬದುಕಲು ಕಲಿಯಿರಿ ಅನ್ನುವಂಥ ಪುಸ್ತಕ ರಾಮಕೃಷ್ಣಾಶ್ರಮ ಯಾದವಗಿರಿ ಅದರ ಕಡೆಯಿಂದ ಪ್ರಕಾಶನವಾಗಿ ಸ್ವಾಮಿ ಜಗದಾತ್ಮಾನಂದರು ಬರೆದಿರುವಂಥ ಪುಸ್ತಕ. ಹೈದರಾಬಾದ್ ವಿಮೋಚನಾ ವೀರಗಾಥೆ ಪುಸ್ತಕಗಳು, ಕವಲು ಎಸ್.ಎಲ್. ಭೈರಪ್ಪನವರ ಪುಸ್ತಕ. ಈ ರೀತಿ ಅನೇಕ ಕನ್ನಡ ಸಾಹಿತ್ಯ ಹಾಗೆಯೇ ಇಂಗ್ಲೀಷ್ನಲ್ಲಿ ಅನೇಕ ಸಾಹಿತ್ಯಗಳನ್ನು ಕೂಡ ಇಲ್ಲಿ ಮಾರಾಟಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ.